ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಒಂದು ಮೇನ್ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೇವೆ. ಅಂದರೆ ರೀಸೆಂಟ್ಲಿ ಈಗ ಮ್ಯಾಂಗ್ಳೂರಲ್ಲಿ ಆದ ಒಂದು ಆಕ್ಸಿಡೆಂಟ್, ರೋಡ್ ಆಕ್ಸಿಡೆಂಟ್. ಒಬ್ಬರು ಜೀವ ಕೂಡ ಕಳ್ಕೊಂಡಿದ್ದಾರೆ, ಲೇಡಿ. ಏನು ಹೇಳೋದಂದ್ರೆ ಗೊತ್ತಿಲ್ಲ, ಬಿಕಾಸ್ ಇದರಲ್ಲಿ ಓವರ್ ಸ್ಪೀಡ್ ಇದೆ ಮತ್ತು ಕೇರ್ಲೆಸ್. ಕೇರ್ಲೆಸ್ ನಾಟ್ ವಿತ್ ಅಂತ ಓಡಿಸಿದವ್ರದಲ್ಲ, ಬಸ್ನವ್ರದ್ದೇ ಕೇರ್ಲೆಸ್. ನಾವು ಯೂಶಲಿ ನೋಡ್ತಾ ಇರ್ತೀವಿ ಬಸ್ನವರು ಯೂಶಲಿ ನಮ್ಮ ಮಂಗಳೂರಲ್ಲಿ ಕೂಡ ಮಂಗಳೂರಲ್ಲೇ ಎಕ್ಸಾಂಪಲ್ ತುಂಬಾ ಫಾಸ್ಟ್ ಆಗಿ ಹೋಗ್ತದೆ. ನಮ್ಗೆ ಕ್ರಾಸ್ ಮಾಡ್ಬೇಕಾದ್ರೂ ಭಯ ಆಗ್ತದೆ, ಅಷ್ಟು ಫಾಸ್ಟ್ ಇರ್ತಾರೆ. ಮತ್ತೆ ನಾವೇನಾದ್ರು ಕ್ವೆಶನ್ ಮಾಡಿದ್ರೆ ವಾಯ್ಸ್ ರೇಸ್ ಮಾಡ್ತಾರೆ. ಸೊ ವೆರಿ ಸ್ಯಾಡ್ ನ್ಯೂಸ್ ಎಲ್ರಿ. ಆ ಹುಡುಗಿಯ ಲೈಫ್ ಹೋಯ್ತು. ಈಗ ಪ್ರತಿಭಟನೆ ಎಲ್ಲ ಆಗ್ತಾ ಇದೆ, ನಾನು ನೋಡ್ತಾ ಇದ್ದೇನೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೆಲ್ಲ ಬರ್ತಾ ಇದೆ. ಅದು ನಂತೂರ್ ಪ್ಲೇಸ್ ಅಲ್ಲಿ ಆಗಿತ್ತು. ನಂತೂರ್ ಇಸ್ ಆಲ್ವೇಸ್ ಈ ತರ ಆಕ್ಸಿಡೆಂಟ್ಗಳಿಗೆಲ್ಲ ಫೇಮಸ್ ಪ್ಲೇಸ್. ನಾನು ಕೂಡ ಆ ಪ್ಲೇಸಿಗೆ ಹೋಗ್ಬೇಕಾದ್ರೆ ತುಂಬಾ ಸಲ ತುಂಬಾ ರಿಸ್ಕ್ ಇಂದ ಹೊರಗೆ ಬಂದಿದ್ದೇನೆ. ಯೂಶಲಿ ಪ್ರಜ್ವಲ್ ಅಲೌ ಸಹ ಮಾಡಲ್ಲ ನಂತೂರ್ ಸೈಡಿಗೆ ಹೋಗ್ಬೇಕಾದ್ರೆ. ಬೇಡ ಇದು ಸ್ಕೂಟರ್ ತಗೊಂಡು ಹೋಗ್ಬೇಡ ಹೀಗೆ ಹೇಳ್ತಾರೆ. ಸೊ ಈಗ ಅಷ್ಟು ಆಕ್ಸಿಡೆಂಟ್ಗಳಲ್ಲಿ ಇದೊಂದು ಆಕ್ಸಿಡೆಂಟ್ ಪುನಃ ಆಡ್ ಆಗಿದೆ ಅಷ್ಟೇ. ಸೊ ಬೇಸಿಕಲಿ ನಾನು ಕೌಶಿ ಎಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದ್ರೆ, ಅಟ್ಲೀಸ್ಟ್ ಇನ್ನು ಈ ಥರದ ಇನ್ಸಿಡೆಂಟ್ ಆಗಬಾರ್ದು. ಇಟ್ ಈಸ್ ವೆರಿ ಕೇರ್ಲೆಸ್ ಆಕ್ಷನ್ ಫ್ರಮ್ ದ ಕಾರ್ಪೊರೇಷನ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಈಗ ಲಾಸ್ಟ್ ಟೈಮ್ ಒಂದು ಇನ್ಸಿಡೆಂಟ್ ಆಯಿತು, ಸೇಮ್ ಮಳೆ ಟೈಮಲ್ಲಿ. ತುಂಬ ತಿಂಗಳಾಗಲಿಲ್ಲ, ಲೆಸ್ ದ್ಯಾನ್ 6 months ಐ ಗೆಸ್. ಒಂದು ಪೋತ್ ಹೋಲಿಗೆ ಒಬ್ಬ ಸ್ಕೂಟಿ ಲೇಡಿ ಬಿದ್ದು, ಅವರು ಸ್ಕೂಟಿಂದ ಕೆಳಗೆ ಬಿದ್ದಾಗ ಫಿಶ್ ಲಾರಿಯನ್ನು ಹತ್ಕೊಂಡು ಹೋಯ್ತು. ಸೊ ದಟ್ ಅವರು ಕೂಡ ಪಾಪ ಅಮಾಯಕರು. ಸೊ ಜಸ್ಟ್ ಬಿಕಾಸ್ ಆಫ್ ದ ಗೌರ್ಮೆಂಟ್ ಅಜಾಗ್ರತೆಯಿಂದ ಇವ್ರ ಜೀವ ಬಿಟ್ಟಿದ್ದಾರೆ. ಓಕೆನಾ, ಗೌರ್ಮೆಂಟ್ ಅಂದ್ಕಿಂತ ಇನಿಷಿಯೇಟಿವ್. ಅಫ್ಕೋರ್ಸ್ ಇವಾಗ ನಮ್ದು ಏನಂತ ಡೆಮೋಕ್ರಸಿ ಕಂಟ್ರಿ ಆದ ಕಾರಣ, ಸೊ ಏನಂತಂದ್ರೆ ಎಲ್ಲದಕ್ಕೂ ಸಿಸ್ಟಮ್ಯಾಟಿಕ್ ರೂಲ್ಸ್ ಇದೆ ಅಲ್ವಾ. ಸೊ ಅದನ್ನು ಬುಕ್ಕಲ್ಲಿದೆ, ಬುಕ್ಕಿಂದ ಕೆಲವು ರೂಲ್ಸ್ ರೋಡಿಗೆ ಬಂದಿದೆ. ಆ ರೋಡಿಗೆ ಬಂದ ರೂಲ್ಸ್ ಏನು ಗೊತ್ತುಂಟ, ಗೌರ್ಮೆಂಟ್ ದುಡ್ಡು ಮಾಡೋದು ಮಾತ್ರ. ಸೊ ಐ ರಿಯಲಿ ಅಪ್ರಿಷಿಯೇಟ್. ಯಾಕಂದ್ರೆ ನಾನು ಡೈರೆಕ್ಟ್ ಆಗಿ ಪೊಲೀಸರಿಗೂ ಇದು ಮಾಡ್ತಾ ಇಲ್ಲ, ಯಾಕಂದ್ರೆ ಪಾಪ ಅವರು ಹೆಲ್ಪ್ಲೆಸ್ ಒಂದು ಆಂಗಲ್ ಅಲ್ಲಿ. ಯಾಕಂದ್ರೆ ಅವ್ರಿಗೇನು ಆರ್ಡರ್ ಬರ್ತದೆ, ದೇ ಫಾಲೋ ಇಟ್. ಬಟ್ ಮಿನಿಸ್ಟ್ರಿ ಲೆವೆಲ್ ಅಲ್ಲಿ ಗೇಮ್ ಆಟಾಡ್ತಿರ್ತಾರೆ. ಓಕೆ, ಸೊ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಇವಾಗ ಅಂತಂದ್ರೆ, ನನ್ನ ಪರ್ಸನಲ್ ಒಪಿನಿಯನ್, ಹೇಗೆ ಇವಾಗ ನೋಡಿ ಒಂದು ಗಾಡಿಗೆ ಎಮಿಷನ್ ಟೆಸ್ಟ್ ಇಲ್ಲದೆ ಹೆಂಗೆ ಫೈನ್ ಹೊಡಿತಾರೆ, ಸೊ ಅದೇ ತರ ಇಲ್ಲಿ ಕೂಡ ಯಾರು ರ್ಯಾಶ್ ಡ್ರೈವ್ ಮಾಡ್ತಾರೆ, ಸೊ ಅವರಿಗೆ ಆಕ್ಷನ್ ತಗೊಳ್ಳಿ. ಇವಾಗ ಲೈಸೆನ್ಸ್ ಆಯ್ತು ಅನ್ಕೊಳ್ಳಿ, ಲೈಸೆನ್ಸ್ ಆಗಿ ಸಿಗುತ್ತೆ, ಅದು ಕೂಡ ಎಷ್ಟು ಈಸಿಯಾಗಿ ಸಿಗುತ್ತೆ ಗೊತ್ತಾ ಇವಾಗ ಲೈಸೆನ್ಸ್ಗಳು. ಸೊ ಲೈಸೆನ್ಸ್ ಇರುತ್ತೆ, ಬಟ್ ಗಾಡಿ ಓಡಿಸ್ಲಿಕ್ಕೆ ಗೊತ್ತಿರೋದಿಲ್ಲ. ಗಾಡಿ ಓಡಿಸ್ಲಿಕ್ಕೆ ಗೊತ್ತಿದ್ರು ಕೂಡ ನೆಟ್ಟಾಗಿ ಗಾಡಿ ಓಡಿಸ್ತಿಲ್ಲ. ಇನ್ನೊಬ್ರು ಲೈಫನ್ನು ಈ ತರ ಸ್ಪಾಯಿಲ್ ಮಾಡ್ತಾರೆ, ಗೊತ್ತಾಯ್ತಾ. ಸೊ ಪಾಪ ಅವರು 26 years ಐ ಗೆಸ್, ಅವ್ರಿಗೆ ವೆಡ್ಡಿಂಗ್ ಕೂಡ ಫಿಕ್ಸ್ ಆಗಿತ್ತು. ಎಷ್ಟು ಕನ್ಸ್ ಕಟ್ಟಿರ್ಬೋದು ಅವ್ರ ಲೈಫಲ್ಲಿ ಇನ್ನು ಹೆಂಗೆ ಇರಬೇಕು ಆ ಥರ ಎಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ವಿ ಲಾಸ್ಟ್ ಹರ್. ಸೊ ವಿ ಸಿನ್ಸಿಯರ್ಲಿ ಪ್ರೇ ಫಾರ್ ಹರ್ ಸೋಲ್ ಇನ್ ದ ರೆಸ್ಟ್ ಇನ್ ಪೀಸ್ ಅಂತ ಅನ್ಕೊಳ್ತೀನಿ. ಬಿಕಾಸ್ ಅಫ್ಕೋರ್ಸ್ ಶಿ ವಿಲ್ ನಾಟ್, ಬಿಕಾಸ್ ಯಾಕಂತಂದ್ರೆ ಈ ತರ ಪಾಪ ಅವರು ಎಂತ ಹೇಳುದು, ಇಟ್ಸ್ ದುರ್ಮರಣ. ಸೊ ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ. ಅವರ ಹುಡುಗನೇ ಆಕ್ಚುಲಿ ಗಾಡಿ ಓಡಿಸ್ತಾ ಇದ್ದಿದೆ ಅಂತೆ, ಚಾಕ್ಲೇಟ್ ಏನೋ ತೆಗಿಲಿಕ್ಕಿಂತ ಆ ರೋಡಿಗೆ ಬಂದಿದಂತೆ. ನೋಡಿ, ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ ಈ ತರ ಆಗ್ತದೆ ಅಂತ. ಸೊ ಅವರಿಗೂ ಕೂಡ ಹೇಗಾಗಿರ್ಬೋದು ಕಣ್ಮುಂದೆ ಈ ತರದ್ದು ಇನ್ಸಿಡೆಂಟ್ ಆದಾಗ. ಯು ಕ್ಯಾನ್ ರಿಲೇಟ್ ಅಲ್ವಾ, ಯಾರಿಗಾದ್ರೂ ಆದ್ರೂ ಸಹ ನಾವು ರಿಲೇಟ್ ಆಗ್ತದೆ ಜನರಲಿ. ಇಟ್ಸ್ ಟೂ ಸ್ಯಾಡ್ ಅಂದ್ರೆ ಟೂ ಸ್ಯಾಡ್. ಅಟ್ಲೀಸ್ಟ್ ನಾವೇನ್ ಅನ್ಕೊಳ್ತೀವಿ ಅಂತಂದ್ರೆ, ಆಲ್ವೇಸ್ ನಮ್ ಇಂಡಸ್ಟ್ರಿಯಲ್ಲಿ ನಾವು ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಸೊ ಅದೇ ತರ ಈ ತರ ಅಟ್ಲೀಸ್ಟ್ ಗೊತ್ತು. ನಂತೂರ್ ಈಸ್ ಹೈಲಿ ಅಂತ ಹೇಳಿದ್ರೆ ಡೆಡ್ ಸ್ಪಾಟ್. ಇದು ನಿನ್ನೆ ಮೊನ್ನೆ ಕತೆ ಅಲ್ಲ. ನಾನು ಆಕ್ಚುಲಿ BSc ಓದ್ಬೇಕಾದ್ರೆ ಆಲ್ಮೋಸ್ಟ್ 8-9 years ಬ್ಯಾಕ್ ಇಂದನೇ ನಾನ್ ಫೆಮಿಲಿಯರ್ ಆಗಿದ್ದೀನಿ ಆ ಸ್ಪಾಟ್ ಬಗ್ಗೆ. ಅದೇ ಕೌಶಿ ಹೇಳಿದ್ ನಂಗೆ, ಅವಳು ಗಾಡಿ ತಗೊಂಡು ಹೋಗುವಾಗ, ಇವನ್ ನೀವು ಅವರ ಪರ್ಸನ್ ಗಾಡಿ ಸ್ಕೂಟರ್ ಲೆಫ್ಟ್ ಅಲ್ಲೇ ಹೋದ್ರು ಕೂಡ ಯು ನಾಟ್ ಹ್ಯಾವಿಂಗ್ ಎನಿ ಸೇಫ್ಟಿ. ಇಮಿಡಿಯೇಟ್ ಬಂದು ಲೆಫ್ಟ್ ಸೈಡ್ ಅಲ್ಲಿ ಆ ರೋಡಿನ ಕೆಳಗೆ ಮಡ್ ರೋಡ್ ಅಲ್ಲೆಲ್ಲ ಗಾಡಿಗಳನ್ನ ಹಂಗೆ ಓಡಿಸ್ತಿದ್ದಾರೆ. ಓಕೆನಾ, ಅಲ್ಲಿ ಸ್ವಲ್ಪ ಟೇಕ್ ಕೇರ್ ಮಾಡ್ಬೇಕು. ಯಾಕಂದ್ರೆ ಅದು ಗೊತ್ತಿದ್ದ ಸ್ಪಾಟ್, ಡೆಡ್ ಸ್ಪಾಟ್ ಅಂತ. ಇನ್ನೂ ಕೂಡ ಅಲ್ಲಿ ಕಂಟಿನ್ಯೂಸ್ ಆಗಿ ಆಕ್ಸಿಡೆಂಟ್ ಆಗ್ತಾ ಇದೆ ಅಂತಂದ್ರೆ ಇದನ್ನು ಕೇರ್ಲೆಸ್ ಅಲ್ಲ ಅಂತ ಏನು ಹೇಳಿ. ಗೌರ್ಮೆಂಟ್ ಇನಿಷಿಯೇಟಿವ್ ತಗೊಳ್ಳಿ, ಅಟ್ ಲೀಸ್ಟ್ ನೆಕ್ಸ್ಟ್ ಈ ತರ ಇನ್ಸಿಡೆಂಟ್ ಆಗಬಾರ್ದು ಆ ತರ ಎಂತ ಹೇಳುದು. ವಿ ಕೈಂಡ್ಲಿ ರಿಕ್ವೆಸ್ಟ್. ಸೊ ಐ ಥಿಂಕ್ ಈ ವಿಡಿಯೋ ಮೈಟ್ ಬಿ ರೀಚ್ ಆಗ್ಬೋದು ರೆಸ್ಪಾನ್ಸಿಬಲ್ ಡಿಸಿಷನ್ ಮೇಕರಿಗೆ ಆಗಿರ್ಬೋದು, ಇಲ್ಲ ಸಮ್ ಇನ್ಫ್ಲುಯೆನ್ಸರಿಗೆ ಆಗಿರ್ಬೋದು. ಸೊ ವಿ ಕೈಂಡ್ಲಿ ರಿಕ್ವೆಸ್ಟ್ ದಟ್ ಈ ತರ ಆಗಬಾರ್ದು, ಅದಕ್ಕೆ ಕರೆಕ್ಟ್ ಆದ ಆಕ್ಷನ್ ತಗೊಳ್ಳಿ. ಅಟ್ಲೀಸ್ಟ್ ಏನೆಲ್ಲ ನಾವು ಪ್ಲೆಡ್ಜ್ ಮಾಡ್ತೀವಲ್ಲ ಅದೇ ತರ. ಇನ್ನೊಂದೇನಂದ್ರೆ ಓಡಿಸಿದ ಈಗ ಇನ್ಸಿಡೆಂಟ್ ಆಯ್ತಲ್ಲ, ಆ ಡ್ರೈವರ್ ಅವ್ರ ಕಂಡಕ್ಟರ್ ಯಾರು ಈ ತರ ತುಂಬಾ ಆಗ್ತಾ ಇದೆ. ಬಿಕಾಸ್ ಅವ್ನು ಕೇರ್ಲೆಸ್ ಆಗಿದ್ದಾನೆ, ಆ ಒಂದು ಬೇಜಾರನೂ ಇಲ್ಲ ಅವರಿಂದಾಗಿ ಹೀಗೆ ಒಂದು ಇನ್ಸಿಡೆಂಟ್ ಆಯ್ತು ಅಂತ. ಸೊ ಅದು ಕೇಳುವಾಗ ಇನ್ನೂ ಸಹ ಸ್ವಲ್ಪ ಬೇಜಾರಾಯ್ತು. ಬಿಕಾಸ್ ಅಷ್ಟು ಸಿಲ್ಲಿಯಾಗಿ ಹೇಳ್ತಿದಾರಲ್ಲ, ಒಬ್ಬರ ಲೈಫ್ ಹೋದ್ರೆ ಒಂದು ಇರುವೆ ನೋಡಕ್ ಒಂದು ಹಾಗೆ ಅವ್ರು ಹೇಳ್ತಿದ್ದಾರೆ. ಇಟ್ ಈಸ್ ಅಗೇನ್
ಮರ್ಡರ್ ಟೈಪೇ ಹೇಳ್ಬೋದು, ಅಷ್ಟು ಅವರಿಗೆ ಇದಿಲ್ಲದಿದ್ರೆ ಅಂತ ಹೇಳುದು, ಗಿಲ್ಟ್ ಇಲ್ಲದಿದ್ರೆ. ಸೊ ಐ ಥಿಂಕ್ ಇವತ್ತು ನಮ್ಗೆ ಆ ಥರ ಸ್ವಲ್ಪ ಡಿಪ್ರೆಸ್ ಆಗಿದ್ದೀವಿ ಮೆಂಟಲಿ. ವಿ ಆರ್ ನಾಟ್ ಟು ಗುಡ್ ಟು ಡೂ ಎನಿ ಅದರ್ ವ್ಲಾಗ್ಸ್ ಇವತ್ತು. ಸೊ ದಟ್ ವಿ ಆರ್ ಜಸ್ಟ್ ಪ್ರೇಯಿಂಗ್ ಫಾರ್ ಹರ್ ಸೋಲ್. ಅಷ್ಟೇ. ಯಾ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಇದನ್ನು ನೋಡಿ, ಮ್ಯಾಕ್ಸಿಮಮ್ ರೀಚ್ ಪ್ಲಾನ್ ಮಾಡಿ. ವಿ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಸೊ ನಾವು ಸಬ್ಸ್ಕ್ರೈಬ್ ಏನು ಕೇಳ್ತಾ ಇಲ್ಲ, ಬಟ್ ಇಟ್ ಶುಡ್ ರೀಚ್. ಈ ಕಂಟೆಂಟ್ ಆಕ್ಚುಲಿ ರೀಚ್ ಆಗಬೇಕು. ಯಾವ ಡಿಸಿಷನ್ ಮೇಕರ್ ಇದ್ದಾರೆ ಅವ್ರಿಗೆ ರೀಚ್ ಆಗಲಿ. ಪ್ಲಸ್ ಏನು ಅಂತಂತಂದ್ರೆ, ಇನ್ನು ಈ ಥರ ಇನ್ಸಿಡೆಂಟ್ ಆಗಬಾರ್ದು, ಕೇಳಿ ಬರಬಾರ್ದು. ಸೊ ದಟ್ ಈಸ್ ಆರ್ ಕೈಂಡ್ಲಿ ಆರ್ ಹಂಬಲ್ ರಿಕ್ವೆಸ್ಟ್.